ಹಲೋ ನಿಮ್ಮಿ. ಹೇಳು ಶ್ರೀಹರಿ. ಹೆಂಗಿದ್ಯೆ? ಚೆನ್ನಾಗಿದ್ದೀನಿ ಕಣ, ನೀನ್ ಹೆಂಗೋ ಇದ್ಯಾ? ಅಯ್ಯೋ ಸೂಪರ್, ಎಷ್ಟು ವರ್ಷ ಆಯ್ತು ನೋಡಿ. ಏಯ್ ದೆವ್ವಗಳ ತರ ನೀವಿಬ್ರು ಇಲ್ಲೇ ಕೂತಿದಿರಲ್ಲ, ಅವ್ನಿಗೆ ಯಾಕೋ ನನ್ನ ರೂಮಿಗೆ ಹೋಗಕ್ ಬಿಟ್ಟೆ? ನಾನೆಲ್ಲ ಕಳಿಸ್ದೆ, ಅವನೇ ಹೋದ. ನೀನ್ ಕಳಿಸ್ಲಿಲ್ಲ, ಅವನೇ ಹೋದ. ಈ ಕಾಸ್ಟ್ಲಿ ಸೀರೆ ತಂದ ಕಚ ಕಚ ಅಂತ ಕಟ್ ಮಾಡಲ್ಲ ಅಂಟಿದ್ದಾನೆ ನೋಡು. ಬೇಬಿ ಚೆನ್ನಾಗಿದೆ ಇದು. ಎಂತಿತ್ತು? ಆಂಟಿ ಸೀರೆ ಕಚ. 10,000 ರೂಪಾಯಿ ಡಿಸೈನರ್ ಸೀರೆ ಇದು. ನಾನು ಇದನ್ನ ನೆಕ್ಸ್ಟ್ ಮೀಟಿಂಗ್ ಉಟ್ಕೊಳ್ಳೋಣ ಅನ್ಕೊಂಡಿದ್ದೆ, ಇವಾಗ ಇಲ್ಲಿಂದ ತಗೊಂಬರ್ಲಿ. ಯಾಕೋ ಈ ತರ ಮಾಡ್ದೆ ನೀನು? ಹೋಗಲ್ಲ, ಕರಿಬೇಡ ನೀನನ್ನ ಪರಮೇಶ್ವರ. ಹಲೋ ನಿಮ್ಮಿ. ಹೇಳು ಶ್ರೀಹರಿ. ಅಮ್ಮಂಗ್ ತುಂಬಾ ಕೋಪ ಬಂದ್ಬಿಟ್ಟಿದೆ ಕಣೆ. ಕಣ ಭಯ ಆಗ್ತಿದೆ. ಶ್ರೀಹರಿ, ಮಾಯಿ ಬೇರೆ ಮನೆಯಲ್ಲಿಲ್ಲ, ಮಹಿಳಾ ಸಂಘದ ಮೀಟಿಂಗ್ ಹೋಗಿದ್ದಾರೆ. ಇವನ್ ಬೇರೆ ಅವ್ರ ಸೀರೆ ಹರಿದಾಕಿದ್ದಾನೆ. ಮನೇಲಿ ಏನೇನು ಹೊಡೆದಾಕ್ತಾನೆ ಅಂತ ಗೊತ್ತಿಲ್ಲ. ನೀನು ಅವನ್ನ ಕರೆಕ್ಟಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ನಾವು ಬಂದು ನಿನ್ನನ್ನು ಹೊಡೆದಾಕ್ತಿವಿ. ಹುಷಾರು. ನಡಿಯೇ, ನಾವು ಶಾಪಿಂಗ್ ಹೋಗಿ ಬರ್ತೀವಿ. ಓಕೆನಾ? ಬಾಯ್ ಬಾಯ್. ಬೋಯ್ಕೊಂಡು ನನಗೆ ಹೇಳ್ಕೊಡ್ತಾರೆ. ನಾನೇನ್ ಮಕ್ಳನ್ನ ಹ್ಯಾಂಡಲ್ ಮಾಡಿಲ್ವಾ ಅಲ್ವೇನಾ? ಆಟಾಡ. ಏನು ಹೋಗಲು ಒಬ್ನ ಆಟಾಡ್ಕೊ ಹೋಗು. ಏನು ಕೈ ಅನ್ಕೊಂಡು ತಿರ್ಗಾ ಆ ಕಡೆ ತಿರ್ಗೋ. ಈ ಬ್ಯಾಟಿಂದ ಹೊಡಿತೀಯ ನನಗೆ. ಇನ್ನೊಂದ್ಸಲಿ ಈ ಬ್ಯಾಟಿಂದ ನನಗೆ TOUCH ಟಚ್ ಆದ್ರೆ ಬ್ಯಾಟ್ ಮುರಿದು ಕೈ ಕೊಡ್ತೀನಿ. ತಗೋ ಹೋಗ ಆ ಕಡೆ. ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ಆಟಾಡು ಅಂತಾನೆ. ಏನೋ ನಿಂದು ರೋದ್ನೆಲ್ಲೋ ಬೀಳುದು ಬೇಡ. ಬೈಲಿ ಕಿಸಿ ತಂದ್ ಬೇರೆ ಮಾಡೋದೆಲ್ಲ ಮಾಡಿ. ರೀಲ್ಸ್ ಬರುತ್ತಾ ನಿಂಗೆ? ಹಾಡು ನೋಡೋಣ. Twinkle, twinkle, little star, how I wonder what you are. Up above the world so high, like a diamond in the sky. ಇಲ್ಲಿ ಕೂತ್ಕೋ. ಕೂತ್ಕೊಂಡು ಇನ್ನೊಂದು ಹೇಳು. ಇನ್ನೊಂದ್ಸಲಿ ಎರಡು ಹೇಳು. ಅಲ್ಲ ಬಬ್ಬುಲ ಪುಲಿ, ಅಲ್ಲಿ ಅತ್ತಿ ಸೊಸಿ ಹೊಡೆದಾಡಕತ್ತಿದ್ರೆ ಇಲ್ಲಿ ಚಿತ್ರ ಗೀಚಕತ್ತೇನಪ್ಪ. ಬಾಬಾ ಏನ್ ತಿಂದ್ ಹೆಂಗಾಗಿಯಲ್ಲೋ ಬರೀ ಬಹಳ ಚಂದಾಗಿ ಬಿಡು. ಬಹಳ ಚಂದ ನೋಡ್ಕೊಂಡಿದ್ದಾರೆ ನಿನ್ನ. ಶ್ರೀಹರಿ ಅವರ ನಿಮ್ಮಿಂದ ಬಹಳ ಉಪಕಾರ ಐತ್ರಿ. ನಮ್ಮ ಮಗುನ ಬಹಳ ಚಂದ ನೋಡ್ಕೊಂಡಿದ್ದೀರಿ. ನಮ್ಮ ಮಗು ಕರ್ಕೊಂಡು ಹೋಗ್ತೀವ್ರಿ. ಇವ್ರತ್ತಿ ಈಗ ಆರಾಮದಾರ್ರಿ, ಹೊಲ್ಗಿ ಹಾಕ್ಯಾರ, ನಾಳೆ ಡಿಸ್ಚಾರ್ಜ್ ಅಂತ ಕೂಡ ಹೇಳ್ಯಾರ. ತುಂಬಾ ಥ್ಯಾಂಕ್ಸ್ ರೀ. ನಾವಿನ್ ಮಗು ಕರ್ಕೊಂಡು ಹೋಗ್ತೀವಿ. ಬಹಳ ಥ್ಯಾಂಕ್ಸ್ ಅಪ್ಪ. ಮಗುನ ಬಹಳ ಚಂದ ನೋಡ್ಕೊಂಡಿದ್ದೀರಿ. ಬರ್ತೀವಪ್ಪ ಬಬ್ಬುಲ್ ಬುಲಿ, ನಡಿ. Tata ಅಣ್ಣ. ಜಾಣ ನೋಡಿ, ನೀ ಬಹಳ ಜಾಣ. ನಡಿ ಹೋಗೋಣ, ನೋಡಿ ಮನೆಗೆ ಹೋಗೋಣ. ಚಾಕ್ಲೇಟ್ ಮುಚ್ಚಿಕೊಂಡ್ಬಿಟ್ಟಿದ್ದಾನ. ಚಾಕ್ಲೇಟ್. ಹಲೋನಪ್ಪ. ಹಲೋ ಪಾಪಣ್ಣ. ಅಯ್ಯೋ ಇಲ್ಲೊಂದು ಅನಾಹುತ ಆಗೋಗಿದೆ ಕಣೋ. ಪಾಪು ಮನೇಲಿಲ್ಲ, ಮಿಸ್ಸಿಂಗು. ಆಟ ಆಡ್ಕೋತಾ ಇದ್ದ. ಅದೇ ಯಾವಾಗ ಹೋದ್ನೋ ಅದೆಲ್ಲೋದ್ನೋ ಗೊತ್ತಿಲ್ಲ ಪಾಪಣ್ಣ. ಶ್ರೀರಿ, ಮಗುನ್ ನೋಡ್ಕೊಳ್ಳೋ ಯೋಗ್ಯತೆ ಇಲ್ವೇನೋ ನಿನ್ಗೆ? ಆ ಮಗು ನಿನ್ಗೆ ಒಪ್ಸಿದ್ದಾರೆ ಅಂದ್ರೆ ಮಗು ಜವಾಬ್ದಾರಿ ನಿಂದು. ಅಲ್ಲೇ ಎಲ್ಲೋ ಅಡ್ಗೆ ಮನೆಯಲ್ಲೋ ರೂಮಲ್ಲೋ ಬಚ್ಚಿಟ್ಕೊಂಡಿರ್ತಾನೆ ನೋಡು. ಈಗಲೇ ಬಂದೆ ನಾನು. ಎಲ್ಲಾ ಕಡೆ ಹುಡುಕ್ತೆ ಪಾಪಣ್ಣ, ಇಡೀ ಮನೆ ಹುಡುಕ್ತೆ, ಎಲ್ಲೂ ಇಲ್ಲ. ಚಾಕ್ಲೇಟ್, ಚಕ್ಕ ಪಾನಿ ಎಲ್ಲೋದ್ನಪ್ಪ ಇವನು. ಸರ್, ಈ ಹುಡುಗನ್ ನೋಡಿದ್ದೀರಾ ಸರ್? ಇಲ್ವಾ ಸರ್? ನನ್ನ ನಂಬರ್ ತಗೊಳ್ಳಿ ಸರ್. ಈ ಹುಡುಗ ಏನಾದ್ರು ಸಿಕ್ಕರೆ ದಯವಿಟ್ಟು ನಂಗೆ ಒಂದು ಫೋನ್ ಮಾಡಿ ಸರ್. ಇದೇ ಅದು ಹುಡುಗ ಮಿಸ್ ಆಗ್ಬಿಟ್ಟಿದ್ದಾನೆ. ಯಾಕೋ ಹುಡುಗನ್ನ ಆಚೆ ಬಿಟ್ಟೆ ನೀನು? ಸಿಕ್ಕಿದ್ದೇನೆ ಹುಡುಗ? ಇಲ್ಲ ಪಾಪಣ್ಣ, ಹುಡುಕ್ತಾ ಇದೀನಿ. ಆಚೆ ಹಾಕೋಬಿಟ್ಟೆ. ಪಾಪಣ್ಣ ನಾನೆಲ್ಲಿ ಬಿಟ್ಟೆ ಪಾಪಣ್ಣ, ಅವನು ಓಡೋದ. ಏಯ್, ಇಷ್ಟು ಗಾಬರಿ ಆಗ್ತಿದೆ ಗೊತ್ತೇನೋ ನನಗೆ. ಈ ಕಾಲದಲ್ಲಿ ಮಕ್ಕಳು ಕಳ್ಳರು ಎಷ್ಟಿದ್ದಾರೆ ಅಂತ ಮಗು ನೀನ್ ಆಚೆ ಬಿಟ್ಟಿದ್ಯಲ್ಲ, ನೀನ್ ಮಾಡಿದ್ ಸರಿನೇನೋ ಶ್ರೀಹರಿ? ಅಪ್ಪಣ್ಣ, ಆ ಮಗುಗೆ ಒಂದು ಚೂರಾದ್ರು ಬುದ್ಧಿ ಬೇಡವನೋ? ಆ ತರ ಮನೆಯಿಂದ ಓಡೋಗುತ್ತೆ ಅಂತ ಮಕ್ಳಿಗೆ ಅಂಡವೇಲಿ ಎರಡು ಒದ್ದು ಬುದ್ಧಿ ಹೇಳ್ಬೇಕು. ನಿನ್ನಂಡಗೆ ಎರಡು ಬಿಡ್ಬೇಕು. ಆ ಮಗುಗ್ ಬುದ್ಧಿ ಇಲ್ಲ, ನಿನಗ್ ಬುದ್ಧಿ ಬೇಡವೇನಾ?
ಅಯ್ಯೋ ಪಾಪಣ ನಿಮಿಷ ಹೊಡಿಬೇಡ ಅಯ್ಯೋ ಪಾಪಣ ಪಾಪಣ ಮಗು ನೋಡ್ಕೊಳ್ಳಿ ಯೋಗ್ಯತೆ ಇಲ್ಲ ನಿನಗೆ ನಿನ್ ಮದ್ವೆ ಆದ್ರೆ ಹೆಂಡತಿ ನೋಡ್ಕೋತೇನೆ ನೀನು ಪಾಪಣ ಮದ್ವೆ ಆದ್ಮೇಲೆ ಹೆಂಡತಿನ ನಾನು ನೋಡ್ಕೋತಾಳ ಬಿಡ ಅಯ್ಯೋ ಅಯ್ಯೋ ಪಾಪಣ ಪಾಪಣ ಫೋನ್ 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 ನಂದು ಫೋನು ಏನೋ ಹೇಳಿ ರಿಸೀವ್ ಮಾಡಿ ಏನೋ ಅಂತ ಹೇಳು ಹಲೋ ನಂದು ಆಲ್ ಈಸ್ ವೆಲ್ ಎಲ್ಲರೂ ಚೆನ್ನಾಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದೀವಿ ಎಲ್ಲರೂ ಈಗ ಆಚೆ ಹೋಗ್ತಾ ಇದೀವಿ ಆಯ್ತಾ ಆಚೆ ಹೋಗಿ ಬಂದ ತಕ್ಷಣ ಕಾಲ್ ಮಾಡ್ತೀನಿ ಡೋಂಟ್ ವರಿ ಓಕೆ ಹಲೋ 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 ನೆಟ್ವರ್ಕ್ ಪ್ರಾಬ್ಲಮ್ ಹಲೋ ಬಾಯ್ ಮಗು ಸಿಗ್ಲಿಲ್ವಾ ಈ ಆಕ್ಸಿಡೆಂಟು ಒಂದ್ ಮಗು ನೋಡ್ಕೊಳಕ್ಕಾಗ್ಲಿ ಅಂದ್ರೆ ಏನ್ ಪ್ರಯೋಜನಕ್ಕೆ ಬರ್ತೀಯ ನೀನು ಒಂದ್ ಫುಲ್ ಸೈಜ್ ಮಗು ಕಳ್ದು ಹೋಗಿದೆ ಅಂದ್ರೆ ಎಂತ ಅವಮಾನ ಅಲ್ವಾ ಹೋಗ್ ಹುಡುಕ್ಬೇಕಾಗಿತ್ತು ಏನ್ ಮಾಡಿದ್ರಿ? ನಾನು ಎಲ್ಲಾ ಕಡೆ ಸರ್ಚ್ ಮಾಡಿದೆ, ಬೆಡ್ರೂಮು, ವಾಶ್ರೂಮು, ಟೆರೆಸ್ ಮೇಲೆ, ಸೋಫಾ ಕೆಳಗೆ ಎಲ್ಲೂ ಇಲ್ಲ. ನಿಮ್ಮೆ ಏಯ್ ನಿಮ್ಮೆ ಏನ್ ಹುಡುಕ್ತಿದ್ಯಾ? ಚಾಕ್ಲೇಟ್ ನ ಆ ಚಾಕ್ಲೇಟ್ ಅನ್ನು ಹುಡುಕ್ತಾ ನೀನ್ ಕಳ್ದೋಗ್ತೇನೆ ಸಾಕು ಸಾಕು ಸಾಕಾಯ್ತು ನನ್ಗೆ ಈ ಸಂಸಾರ ಏನಾದ್ರು ಮಾಡ್ಕೊಳ್ಳಿ. ಆಂಟಿ 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 ಯಾಕಂತೀಯ ನಿಧಾನಕ್ಕೆ ಮಾತಾಡು ನೋಡಿ ಯಾರದ್ರಪ್ಪ ಒಳಗ ಯಾರದ್ರಿ ಹೇ ನಂದು ಬಂದಿದ್ದಾರೆ ಅನ್ಸುತ್ತೆ ನಾನ್ ಬಾಗ್ಲು ತೆಗಿಯಲ್ಲ ಯಾರದ್ರಿ ಯಾರು ಇಲ್ಲ. ಯಾಕೆ ನೀವು ಹಿಂಗ್ ಮಾಡ್ತೀಯ ಮನ್ಯಾಗ ಯಾರು ಇಲ್ಲ ಅನ್ಸಕತ್ತೈತ್ರಿ. ಬಹುಶಃ ಎಲ್ಲೋ ಹೊರಗೆ ಹೋಗಿರ್ಬೇಕು ಅಂತ ಕಾಣಕತ್ತಿ ಬಿಡು ಏನ್ ಹಂಗ್ ಕಣ್ ಪಿಳಿ ಪಿಳಿ ಅಂತ ನೋಡಕತ್ತಿ ಆಮೇಲೆ ಬರೋ ನಡಿ ಬರ್ತಾರ ನಡಿ ಲವ್ ಅವ್ರೀಗ ಹೋದ್ರು ಮತ್ತೆ ವಾಪಸ್ ಬಂದು ಮಗು ಕೊಡಿ ಅಂದ್ರೆ ಏನೋ ಮಾಡ್ತೀಯ ಹುಡ್ಕೋ ಮಾಯಿ ಆ ಮಗು ನಿಮ್ಮಿಂದಾನೇ ಮನೆ ಬಿಟ್ಟು ಹೋಗಿರೋದು. ಸೀರೆ ಹರಿತು ಅಂತ ಮಗು ಮೇಲೆ ಹಾಗ ಕೂಗಾಡೋದು. ಪರಮೇಶ್ವರ ಒಂದ್ ಸೆಕೆಂಡು ಮತ್ತಿನ್ನೇನು 10,000 ರೂಪಾಯಿ ಸೀರೆ ಹರಿದೋದ್ರು ಪರವಾಗಿಲ್ಲ ಕಿಲಕಿಲ ಅಂತ ನಕ್ಕೊಂಡಿರ್ಲ ನಾನು ಒಂದ್ ಮಾತ್ ಅಂದೆ ಅಷ್ಟೇ ಮನೆ ಬಿಟ್ಟು ಹೋಗು ಅಂತ ಏನ್ ಹೇಳಿಲ್ವಲ್ಲ. ಇವಾಗ ಮಗು ನೀವೇ ಹುಡುಕ್ಬೇಕು. ಯಾಕೆ ನಾನ್ ದೊಬ್ಳದೇನ ಜವಾಬ್ದಾರಿ ಎಲ್ಲಾರು ನೋಡ್ಕೊಂಡಿದೀವಿ ತಾನೆ. ದೇವ್ರೆ ಸಿಗ್ಲಪ್ಪ ಪ್ಲೀಸ್. ಸಿಗ್ಲಿಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಆಗತ್ತೆ. ಅದನ್ನೇ ಬೇಡ್ಕೊಳಕ್ ಟ್ರೈ ಮಾಡ್ತಿದ್ದೀನಿ. ಏನಂತ? ಆ ಮಗು ಸಿಕ್ಕ್ರೆ ನಾನು ಹರಕೆ ತೀರಿಸ್ತೀನಿ ಅಂತ. ಏನ್ ಹರಕೆ? ಏನೋ ಹರಕೆ ಯಾವ್ದೋ ದೇವ್ರು ನಿನಗ್ ಯಾಕೆ ನಾನು ಹೇಳ್ಬೇಕು? ನಮ್ಮನೆ ನಂದ ಗೋಪಾಲ ಇವಳು ನಂದೆಲ್ಲಿಡ್ಲಿ ಅಂತ ಬಂದ್ಬಿಡ್ತಾಳೆ. ಪಾಪಣ್ಣ ಯಾವ್ದೋ ಅನ್ನೋ ನಂಬರ್ ಕಣ ಕುಡಿ ಹಲೋ ಯಾರು ಮಗು ಚೆನ್ನಾಗಿದೆಯಾ ಸರ್ ಮಗು ಸಿಕ್ತಾ? ಎಲ್ಲಿ? ಸಿಗೋಲ್ಲ ನೋಡಿ ದಯವಿಟ್ಟು ಆ ಮಗುನ್ ತಂದ್ಕೊಡಿ, ಇಲ್ಲಿ ತುಂಬಾ ಪ್ರಾಬ್ಲಮ್ ಆಗಿದೆ. ಆ ಮಗು ನಮ್ದಲ್ಲ, ಆ ಮಗು ಹೆಸರು ಚಾಕ್ಲೇಟ್ ಅಂತ. ರೀ ಕೇಳಿಸ್ಕೊಳ್ಳಿ, ಮಗು ಸಿಕ್ಕಿದ ತಕ್ಷಣ ಬಿಟ್ಟಿ ಕೊಡಕ್ಕಾಗುತ್ತಾ? ಸಿಕ್ಕಿದಕ್ಕೆ ನಮ್ಗೆ ಸಮಥಿಂಗ್ ಬೇಡವಾ? ನಿಮ್ಗೆ 1,000 ರೂಪಾಯಿ ಕೊಡ್ತೀನಿ, ಓಕೆನಾ? 1,000 ರೂಪಾಯಿನಾ? ದೇವ್ರು ಉಂಡಿಲಾಕಿ. ಯಾರಿಗೆ ಬೇರೆಯವ್ರಿಗೆ ಮಗು ಕೊಟ್ರೆ 1 ಲಕ್ಷ ಕೊಡ್ತಾರೆ. ಬೇಡ ಬೇಡ, ದಯವಿಟ್ಟು ಹಾಗೆ ಮಾಡಕ್ ಹೋಗ್ಬೇಡಿ. ನಿಮ್ಗೆ 10,000 ರೂಪಾಯಿ ಕೊಡ್ತೀನಿ. 25,000 ತಗೊಂಡು ನಾನು ಲೊಕೇಶನ್ ಶೇರ್ ಮಾಡ್ತೀನಿ, ಅಲ್ಲಿಗೆ ಬನ್ನಿ. ನೀವೇ ಕಿಡ್ನಾಪರ್ ಅಂತ ನನ್ಗೆ ಹೇಗೆ ಗೊತ್ತಾಗುತ್ತೆ? ಕೋಡ್ ವರ್ಡ್ ನಾಯಿ ಮರಿ ತಿಂಡಿ ಬೇಕಂತ ಕೇಳಿ, ಅದಕ್ಕೆ ನಾನು ತಿಂಡಿ ಬೇಕು, ತೀರ್ಥ ಬೇಕು, ದುಡ್ಡು ಬೇಕು ಅಂತ ಹೇಳ್ತೀನಿ. ವಾಟ್ ಹ್ಯಾಪನ್ ಪಾಪಣ್ಣ? ನಾಯಿ ಮರಿ ತಿಂಡಿ ಬೇಕೆ, ತಿಂಡಿ ಬೇಕು, ತೀರ್ಥ ಬೇಕು, ದುಡ್ಡು ಬೇಕು. ಏನೋ ಮಾತಾಡ್ತಿದ್ಯಾ? ಏನಿಲ್ಲ, ನಾನು ಹೋಗಿ ಬರ್ತೀನಿ. ನಾನು ಬರ್ತೀನಿ. ಪಾಪಣ್ಣ ಲಾರಿ ಗೀರಿ ಎಲ್ಲ ಇದೆ ಅಂದ್ರೆ ಹೆವಿ ಡಾನು ಕಣೋ. ಮಕ್ಕಳು ಕದಿಯೋರ್ದು ಮಾಫಿಯಾನೇ ಇದೆ ಕಣೋ ಈ ನಡುವೆ. ನಾಯಿ ಮರಿ ತಿಂಡಿ ಬೇಕೆ, ಡಾಗ್ ಮರಿ ತಿಂಡಿ ಬೇಕೆ, ತಿಂಡಿ ಬೇಕು, ತೀರ್ಥ ಬೇಕು, ದುಡ್ಡು ಬೇಕು. ಅಪ್ಪ ಮಗು ಸಿಕ್ತು ಶ್ರೀಹರಿ. 25,000 ರೂಪಾಯಿ. ಸರ್ ಮಗು ಎಲ್ಲಿ ಸರ್? ಮೊದ್ಲು ದುಡ್ಡು, ಆಮೇಲೆ ಮಗು. ಕರೆಕ್ಟ್ ಆಗಿದೆ ಸರ್. ಸರಿಯಾಗಿದೆ, ಆಯ್ತು. ಫಾಲೋ ಮಾಡಿ, ಮಗು ಇರೋ ಜಾಗ ತೋರಿಸ್ತೀನಿ. ಸರಿ 25,000 ಹೋದ್ರೂ ಪರವಾಗಿಲ್ಲ, ಮಗು ಮನೆಗ್ ಬಂದ್ರೆ ಸಾಕಪ್ಪ.
ಮಕ್ಕಳ ಮನ್ಸು ತುಂಬಾ ಸೂಕ್ಷ್ಮ. ಅದು ಸೀರೆ ಹರಿತು ಅಂತ ಅದಕ್ಕೆ ಬೈಬಾರ್ದು. ಇನ್ನೊಂದ್ಸಲ ಸೀರೆ ವಿಷಯ ಎತ್ತಿದ್ರೆ ನಿನ್ ಎಲ್ಲ 2 ರೂಪೀಸ್ ಸೀರೆಗಳು ಛೂ ಮಾತ್ರ ಕಾಳಿ ಬಂದ್ರಲ್ಲ. ಬೇಬಿಯಲ್ಲಿ 25,000 ರೂಪಾಯಿ ಹೋಯ್ತು. ಅವನಿಗೂ ಮಗುಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ರಸ್ತೆಯಲ್ಲಿ ವಿಚಾರಿಸಿದ್ವಿ, ಅವನೊಬ್ಬ ಡೋಂಗಿ ನಮ್ಮೆಲ್ಲರ ವೀಕ್ನೆಸ್ ನ ಎನ್ಕ್ಯಾಶ್ ಮಾಡ್ಕೊಂಡು ಅವ್ನು ನಮ್ಮ ಹತ್ರ ಕ್ಯಾಶ್ ಇಸ್ಕೊಂಡು ಹೋದ. ದುಡ್ಡು ಕೊಡು ಮಗುನ್ ತೋರಿಸ್ತೀನಿ ಅಂತ ಹೇಳ್ದ. ಗಾಡಿಲಿ ಫಾಲೋ ಮಾಡ್ಕೊಂಡು ಹೋದ್ರೆ ಅವನೇ ನಾಪತ್ತೆ. ಏ ಶೇರಿ, ಫೋನ್ ನಂಬರ್ ಇದೆ ಅಲ್ವೇನಾ ಒಂದು? ದುಡ್ಡು ಕೊಟ್ಮೇಲೆ ಅದು ನಾಟ್ ರೀಚಬಲ್. ಈಗ ಏನಪ್ಪ ಮಾಡೋದು? ಮರಿಯಂದ ರೆಂಗ ಮರಿಯಲ್ಲಿ ಗೆಳೆಯ ಮರಿಯ ಲೆಂಗ ಗೆಳೆಯ ಮಾರಿ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಬನ್ನಿ ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನು ಎಲ್ಲರೂ ಬಹಳ ವಿಚಾರ ಮಾಡಕತ್ತೀರ ನಂಗೆ ಕಾಣಕತ್ತೈತಿ. ದಯವಿಟ್ಟು ಕ್ಷಮಿಸ್ಬೇಕು, ನಮ್ಮಿಂದ ಒಂದ್ ತಪ್ಪಾಗೋಗಿದೆ. ನೀವು ತಪ್ಪು ಮಾಡ್ತಾನ ಇರ್ಬೇಕು, ನಾವು ಕ್ಷಮಿಸ್ತಾನ ಇರ್ಬೇಕು ನೋಡ್ರಿ. ಅಂದಾಗ ನೀವು ನಮ್ಮ ಮಗುನ್ ಭಾಳ ಚಲೋ ನೋಡ್ಕೊಂಡಿದಿರ್ರಿ. ಅದಕ್ಕ ನಿಮಗ್ ಸ್ವೀಟ್ ಕೊಡ್ಬೇಕಂತ ಹೇಳಿ ಸಿಹಿ ತಂದೇವ್ರಿ. ತೊಗೊಳ್ರಿ, ತಿನ್ರಿ. ಕೊಡ್ರಿ ಕೊಡ್ರಿ. ತಿನ್ರಿ ತಿನ್ರಿ. ಆಕ್ಸಿಡೆಂಟ್ ಸ್ವೀಟ್ ತಿನ್ನಕ್ ಮುಂಚೆ ವಿಷಯ ಹೇಳು. ಏನ್ರಿ? ನಂದ ನಂದವ್ರೆ, ಧೈರ್ಯ ತಗೊಳ್ಳಿ. ಮಗು ಮಿಸ್ಸಿಂಗ್. ಅಪ್ಪಿ ಚಾಕ್ಲೇಟ್ ಎಲ್ಲಿದ್ಯಪ್ಪಿ? ಆಗ ಬಂದ್ ನೋಡ್ರ ಮಗ. ಬಾಳ ಚೂಟಿ ಅದನ್ರಿ ಇವ. ನಮ್ಮನ್ನ ಯಾಮರ್ಸಕತ್ತಿದ್ದ. ಏ ಅವನಿಗಂತೂ ಬುದ್ಧಿ ಇಲ್ಲ, ನಿಮ್ಗಾದ್ರೂ ಬುದ್ಧಿ ಬೇಡವಾ? ಹೇಳ್ಬಿಟ್ಟು ತಾನೇ ಕರ್ಕೊಂಡು ಹೋಗ್ಬೇಕು. ನೀವು ಸೋಫಾ ಮ್ಯಾಗ ಕುಂತಾಗ ನಾನು ಒಂದ್ 2-3 ಸಲ ಹೇಳ್ದೆ ನಿಮಗ. ಮಗು ಟಾಟಾನು ಮಾಡ್ತು, ಕಿವ್ಯಾಗ ಅದೆಂತದೋ ಸಿಗಿಸ್ಕೊಂಡಿದ್ರಲ್ಲ, ಕೇಳಿಸುತ್ತೋ ಬಿಡ್ತೋ ಏನೋ ಗೊತ್ತಿಲ್ಲ. ಆದ್ರೆ ನಾವು ಮಗುನ ಕರ್ಕೊಂಡು ಹೋಗ್ತೀವಿ ಅಂತ ನಿಮ್ಗೆ ಹೇಳೇ ಹೋದ್ವಿ. ಸಾಕಪ್ಪ ಸಾಕು, ಎಷ್ಟು ಟೆನ್ಷನ್ ಆಯ್ತು ಇದ್ರಿಂದ. ಏಯ್ ಅವ್ರು ಹೇಳ್ತಿದ್ದ ಕೇಳಿಸ್ಕೊಳಕ್ ಬೇಡವೇನಾ ನೀನು? ಪಾಪಣ್ಣ, ಈ ನನ್ನ ಮಗ ಕಯ ಪಯ ಕಯ ಪಯ ಅಂತ ಇದ್ದ. ಆ ಕಾಟ ತೊಡಕಾಗ್ದೆ ಕಿವಿಗೆ ಇಯರ್ಫೋನ್ ಹಾಕೊಂಡ್ ಕೂತಿದ್ದೆ. ಅಪ್ಪ ಅಂತೂ ಮಗು ಸಿಕ್ಕದ್ನಲ್ಲ. ಅಯ್ಯೋ ನಾನ್ ತಿಮ್ಮಪ್ಪಂಗ್ ಹರಕೆ ಹೊತ್ಕೊಂಡಿದ್ದಕ್ಕೆ ಇವ್ನು ಸಿಕ್ಕಿರೋದು. ಏನಂತ ಹರಕೆ ಹೊತ್ಕೊಂಡ್ಯಮ್ಮ? ನಿಮ್ಮಪ್ಪನ್ನ ಶ್ರೀಹರಿನ ತಿರುಪತಿ ಕಳ್ಸಿ ಬೋರ್ಡ್ ಹೊಡಿಸ್ತೀನಿ ಅಂತ.